ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಅಕ್ಷಯ ತೃತೀಯ ಶುಭಾಶಯಗಳು. ಇವತ್ತು ರಂಗೋಲಿ ಪೂಜೆ ಜೊತೆಗೆ ಈ ರಂಗೋಲಿ ಕೂಡ ಹಾಕಿನಿ ಅಂತ ಅಂದಿನಲ್ಲ. ಪದ್ಮ ಬರೆದು ಮತ್ತು ಅದ್ರಕ 24 ಹೂವದಿಂದ ಅಲಂಕರಿಸಿ ನಾರಾಯಣ ಹೃದಯ ರಂಗೋಲಿ ಹಾಕೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನಿಮಗೊಂದು ವೇಳೆ ಇಷ್ಟ ಅನಿಸಿದ್ರೆ ಈ ರಂಗೋಲಿನ ಶನಿವಾರ, ಗುರುವಾರ, ವಿಶೇಷ ದಿನಗಳು, ಏಕಾದಶಿ, ದ್ವಾದಶಿಗೆ ಈ ರಂಗೋಲಿನ ಬಿಡಿಸಬಹುದು. ಈ ವೈಶಾಖ ಮಾಸ ಎಲ್ಲ ಕೇಶವನಾಮ ಹೂವದಿಂದ ರಂಗೋಲಿ ಎಲ್ಲ ಅಲಂಕರಿಸಿ ಈ ರೀತಿಯಲ್ಲಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವೈಶಾಖ ಮಾಸ ವಿಶೇಷ ವಿಷ್ಣು ಪಾರಾಯಣ, ಸಹಸ್ರನಾಮ ಇವೆಲ್ಲ ದೇವ್ರ ನಾಮಸ್ಮರಣ ಮಾಡ್ತೀವಲ್ಲ. ಜೊತೆಗೆ 24 ಕೇಶವನಾಮ ಹೂವದಿಂದ ರಂಗೋಲಿ ಈ ರೀತಿಯಲ್ಲಿ ಅಲಂಕರಿಸಿ ಹಾಕಿ ನೋಡ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬರ್ತದೆ. ಮೊದಲಿಗೆ ಪದ್ಮ ಬರೆದು ಅದಕ್ಕೆ 8 ಹೂವು ವಿಡಿಯೋದಾಗ ತೋರಿಸಿದಂಗೆ 8 ಹೂವು ಹಾಕಿಂದ ವಿಡಿಯೋನ ಫಾಲೋ ಆಗ್ರಿ. ಕೊನೆತನ ನೋಡಿದರೆ ರಂಗೋಲಿ ಅಲಂಕಾರ ಈಸಿಯಾಗಿ ಇವು ಕೂಡ ನಂತರನೇ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಈಗ ಇದ್ರಕ ಪದ್ಮ ಬರೆದು ಪದ್ಮಲಿಂದ 8 ಹೂವು ಬರ್ತೀವಲ್ಲ, ವಿಡಿಯೋದಾಗ ತೋರಿಸಿದಂಗೆ ರಂಗೋಲಿಗಳು 24 ಹೂವುಗಳು ಎಲ್ಲ ಅಲಂಕರಿಸಿ ಅದ್ರ ಮೇಲೆ ನಾರಾಯಣ ಹೃದಯ ರಂಗೋಲಿ ಅಲಂಕಾರ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿ ಹಾಕಿರಿ. ರಂಗೋಲಿ ಎಲ್ಲ ಆಗಿಂದ ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲ ಕೂಡ ರಂಗೋಲಿ ಅಲಂಕರಿಸಿಂದ ನೋಡಲಿಕ್ಕೆ ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ನಾಳೆಗೆ ರಂಗೋಲಿ ವಿಶೇಷ. ಮಂಗಳವಾರ ಹನುಮಂತೇವ್ರ ರಂಗೋಲಿ. ಪ್ರತಿದಿನ 24 ಕೇಶವನಾಮ, 33 ಗೋಪದ್ಮ, ಗೋವು, ಅಂಬಾರಿ ಇವೆಲ್ಲ ರಂಗೋಲಿ ಹಾಕ್ತೀವಲ್ಲ. ಜೊತೆಗೆ ನಾಳೆಗೆ ಪಾಂಡುರಂಗ ಸ್ವಾಮಿನ ಅಲಂಕರಿಸಿ ತೋರಿಸ್ತೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ಪಾಂಡುರಂಗ ದೇವ್ರನ್ನ ತೋರಿಸ್ರಿ ಅಂತ ಹೇಳಿ. ಪದ್ಮದಿಂದ ಪಾಂಡುರಂಗ ದೇವ್ರನ್ನ ಮತ್ತು ರುಕ್ಮಿಣಿ ದೇವ್ರನ್ನ ಹಾಕಿ ತೋರಿಸ್ತೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಮೊದಲಿಗೆ ಪೇಪರ್ ಮೇಲೆ ಹಾಕಿಂದ ಆದಮೇಲೆ ರಂಗೋಲಿ ಹಾಕಿ ತೋರಿಸ್ತೀನಿ. ಎಲ್ಲರೂ ಒಂದು ಸಲ ಪೆನ್ ಮೇಲೆ ಕೂಡ ಹಾಕಿ ತೋರಿಸ್ರಿ ಅಂತ ಹೇಳಿ ಕೇಳ್ತಾ ಇರಲ್ಲ. ಅದಕ್ಕೋಸ್ಕರ ಒಂದು ಸಲ ಪೆನ್ನಲ್ಲಿಂದ ಹಾಕಿಂದ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ. ಚಾನಲ್ನ ಫಾಲೋ ಆದರೆ ಬೇರೆ ಬೇರೆ ರೀತಿಯಲ್ಲಿ ದೇವ್ರ ರಂಗೋಲಿಗಳು ಎಲ್ಲ ಹಾಕೀನಿ. ಚಾನಲ್ದಾಗ ಭಾಳನೇ ಅವ ರಂಗೋಲಿಗಳು. ನಿಮ್ಗೆ ಇಷ್ಟ ಬಂದ ರಂಗೋಲಿನ ಇಷ್ಟ ಆದು ದೇವರ ರಂಗೋಲಿ ಅಲಂಕಾರ ಹಾಕಬಹುದು. ನಿಮ್ಮ ಇಷ್ಟ ದೇವರು ಕಾಮೆಂಟ್ ಹಾಕಿರಿ. ದೇವ್ರನ್ನ ಕೂಡ ರಂಗೋಲಿ ಅಲಂಕರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಬಂದರೆ ಮಾತ್ರ ತಪ್ಪಲಾರದೆ ಪ್ರಯತ್ನ ಮಾಡಿ ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತೀನಿ. ವೈಶಾಖ ಮಾಸ ಎಲ್ಲ ವಿಷ್ಣು ದೇವ್ರನ್ನ, ಪಾಂಡುರಂಗ ದೇವ್ರನ್ನ ಮತ್ತು 24 ಕೇಶವನಾಮ ಇವೆಲ್ಲ ರಂಗೋಲಿಗಳು ಪದ್ಮದಿಂದ ಬಿಡಿಸಿ ರಂಗೋಲಿ ಅಲಂಕರಿಸಿ ತೋರಿಸ್ತೀನಿ. ಪ್ರತಿದಿನ ರಂಗೋಲಿ ಹಾಕಿ ತೋರಿಸ್ತಾ ಏನಲ್ಲ, ಇವೇ ರಂಗೋಲಿಗಳು ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕಿ ತೋರಿಸ್ತೀನಿ. ತುಳಸಿ ಬೃಂದಾವನ, ಲಕ್ಷ್ಮೀ ಹೃದಯ ರಂಗೋಲಿಗೆ ಅಲಂಕರಿಸ್ತೀನಿ. ಅದನ್ನು ಕೂಡ ಮತ್ತೊಂದು ಸಲ ವಿಡಿಯೋ ಮಾಡಿ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಹಾಕಿನಿ, ಆಗಲಿ ಅಲಂಕಾರ ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕಿನಿ. ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಚಾನಲ್ನ ಫಾಲೋ ಆಗಿರಿ. ಎಲ್ಲರೂ ಸಬ್ಟೈಟಲ್ಸ್ ಇಂಗ್ಲೀಷ್ ಮತ್ತು ಹಿಂದಿದಾಗ ಕೊಡ್ರಿ ಅಂಥೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ನನಗೂ ಸ್ವಲ್ಪ ಕಷ್ಟನೇ, ಹಿಂದಿ ಇಂಗ್ಲೀಷ್ದಾಗ ಹಾಕಲಿಕ್ಕೆ ನನಗೂ ಸ್ವಲ್ಪ ಕಷ್ಟನೇ. ಆದರೆ ಪ್ರಯತ್ನ ಮಾಡ್ತಾಯಿನಿ. ಒಂದು ವೇಳೆ ಅನುಕೂಲ ಆದರೆ ಮಾತ್ರ ನೆಕ್ಸ್ಟ್ ವಿಡಿಯೋದಾಗ ಹಿಂದಿಯನ್ನು, ಇಂಗ್ಲೀಷನ್ನು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ದಾಗ ಸಬ್ಟೈಟಲ್ಸ್ನ ಆ್ಯಡ್ ಮಾಡ್ತೀನಿ. ಬುಧವಾರ ಗಣೇಶ ವಿಶೇಷ ರಂಗೋಲಿ ಹಾಕಿ ತೋರಿಸ್ತೀನಿ. ಮೊದಲಿಗೆ ಹಾಕಿ ತೋರಿಸ್ತೀನಿ. ಅಂದರೆ ನಾಳೆಗೆ ಗಣೇಶನ ರಂಗೋಲಿ ಬಿಡಿಸಿ ತೋರಿಸ್ತೀನಿ. ನಾಡ್ದು ನೀವೆಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ತ್ರಿಮುಖ ಗಣಪತಿನ ಶ್ರೀಚಕ್ರದಾಗ ಬಿಡಿಸಿ ತೋರಿಸ್ತೀನಿ. ವಿಶೇಷ ರಂಗೋಲಿ ಬುಧವಾರ ದಿವಸ ನೀವೆಲ್ಲರೂ ರಂಗೋಲಿನ ಬಿಡಿಸಲಿಕ್ಕೆ ಮೊದಲಿಗೆ ಹಾಕಿ ತೋರಿಸ್ತೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ತ್ರಿಮುಖ ಗಣಪತಿ ಅಲಂಕಾರ ಶ್ರೀಚಕ್ರದಿಂದ ಹಾಕಿ ತೋರಿಸ್ತೀನಿ. ಇವೆಲ್ಲ ರಂಗೋಲಿಗಳು ನಿಮ್ಮೆಲ್ಲರಿಗೂ ಕೂಡ
ಈಸಿಯಾಗಿ ಬರಬೇಕು ಹಾಕಬೇಕು ಅಂದರೆ ಚಾನಲ್ನ ಫಾಲೋ ಆಗಿರಿ, ಚಾನಲ್ನ ಚೆಕ್ ಮಾಡಿರಿ. ಎಲ್ಲ ವೀಡಿಯೋಸ್ಗಳು ನಿಧಾನವಾಗಿ ಪೋಸ್ಟ್ ಮಾಡ್ತೀನಿ. ಪ್ರತಿಯೊಂದು ರಂಗೋಲಿ ನಿಮ್ಮೆಲ್ಲರಿಗೆ ಬರುವಂಗನೇ ಸರಳ ವಿಧಾನದಲ್ಲೇ ತೋರಿಸ್ತೀನಿ. ಪ್ರತಿಯೊಂದು ರಂಗೋಲಿ ನೀವು ಹಾಕುವಂಗನೇ ಹಾಕಿ ತೋರಿಸ್ತೀನಿ. ವಿಡಿಯೋಗಳು ಇಷ್ಟ ಆದರೆ, ರಂಗೋಲಿ ಇಷ್ಟ ಅನಿಸಿದರೆ, ಹಾಕಲಿಕ್ಕೆ ಅನುಕೂಲ ಆದರೆ ಮಾತ್ರ ಪ್ರತಿಯೊಂದು ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಚಾನಲ್ನ ಕೂಡ ಒಂದು ವೇಳೆ ಹೊಸದವರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ವಿಡಿಯೋನ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ನಮ್ಮ ರಂಗೋಲಿ ವಿಡಿಯೋಗಳೆಲ್ಲ ಸೇರ್ತಾವಲ್ಲ, ಅವರು ಕೂಡ ಈ ರಂಗೋಲಿಗಳು ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ. ನೋಡ್ತಾ ಇರಲ್ಲ, 24 ಹೂವು ಕೇಶವನಾಮ ಅಲಂಕಾರ ಆಯ್ತಲ್ಲ. ರಂಗೋಲಿ ಅಲಂಕಾರ ನಾರಾಯಣ ಹೃದಯ ರಂಗೋಲಿ ಒಳಗಡೆ 24 ಕೇಶವನಾಮ ಪದ್ಮದಿಂದ ಬಿಡಿಸಿ ತೋರಿಸಿಕೊಟ್ಟಿನಿ. ಈಗ ಹಸ್ತಗಳಿಗೆ ಶಂಖ ಚಕ್ರ ನಾರಾಯಣ ಹೃದಯ ರಂಗೋಲಿಗೆ ಅಲಂಕರಿಸಿ ಗದಾಪದ್ಮ ರಂಗೋಲಿ ಅಲಂಕಾರ ಹಾಕ್ತಾಯಿನಿ. ರಂಗೋಲಿ ಎಲ್ಲ ಆಗಿಂದ ಅರಿಶಿನ ಕುಂಕುಮದಿಂದ ರಂಗೋಲಿನ ಅಲಂಕರಿಸ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ವಿಶೇಷ ಏಕಾದಶಿ, ಶನಿವಾರ, ಗುರುವಾರ, ದ್ವಾದಶಿ ಇದೆಲ್ಲ ರಂಗೋಲಿಗಳು ಅಲಂಕರಿಸಬಹುದು. ಇದೆಲ್ಲ ರಂಗೋಲಿ ಆಗಿಂದ ಹನುಮನ ಪದ್ಮದಿಂದ ಬಿಡಿಸಿನಿ. ರಂಗೋಲಿ ಈಸಿಯಾಗಿ ಹಾಕಿ ತೋರಿಸಿನಿ. ಗರುಡನ್ನ ಹನುಮನ ಪದ್ಮದಿಂದ ಹಾಕಿ ತೋರಿಸಿನಿ. ಇವೆಲ್ಲ ರಂಗೋಲಿಗಳು ನೀವೆಲ್ಲರೂ ಕೂಡ ಹಾಕುವ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮಗೆಲ್ಲರಿಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ಅತ್ತಲೋ ಇತ್ತಲೋ ಎತ್ತಲೋ ಈ ಸಂಸಾರ ಬತ್ತಲೆಗೆ ಬತ್ತಲೆ ನಿತ್ಯವಲ್ಲ ಪರಿಮಿತಿ ಇಲ್ಲ. ಕತ್ತಲೆ ಕವಳದೊಳು ಕಾಣಲಾರದೆ ನೀನು ಸತ್ಯವೆಂಬ ದಾರಿಯನ್ನು ಸೇರಲಿಲ್ಲ, ಲೇಸು ತೋರಲಿಲ್ಲ. ಉತ್ತಮ ಔಮ ಎಂಬ ಓಂಕಾರ ಬೀಜಾಕ್ಷರ ಚಿತ್ತದಲ್ಲಿ ಗ್ರಹಿಸು ನೀ ಬಿಡಬೇಡ, ಬಿಟ್ಟು ಕೆಡಬೇಡ. ಹೊತ್ತರೆಯಲೋ ಬೈಗಿನಲೋ ಆಗಲೋ ಈಗಲೋ ಕಾಯ ನಿತ್ಯವೆಂದು ಸ್ಥಿರವೆಂದು ನಂಬಬೇಡ, ನಿನಗೆ ಡಂಬಬೇಡ. ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು. ಆಯಿತೋ ಹೋಯಿತೋ ಏನಾಯಿತೋ ಈ ದೇಹಕ್ಕೆ, ತಾಯಿಯಾರೋ ತಂದೆಯಾರೋ ಮಡದಿಯಾರೋ ಮಕ್ಕಳ್ಯಾರೋ ಮಾಯದೋಳು ಸಿಲುಕಿ ಬಲು ಕಾಲದಿಂದ ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು ಭವದಿ ಮಮತೆ ಇಟ್ಟು ನಾಯ ಬಾಯ ಅರಿವೆಯಂತೆ ನಾನಾ ಕೋಟಲೆಯಲ್ಲಿ ಬಿದ್ದು ಬಾಯಿ ಬಾಯಿ ಬಿಡುತ್ತಲಿ ಸಾವುದೇನು ನೀ ನೋವುದೇನೋ. ತ್ರಾಯಿ 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 ಎಂದು ತ್ರೈಲೋಕ್ಯದೊಡೆಯ ಪುಣ್ಯದಾಯಕನ ಹೊಂದಿ ನೀ ಧನ್ಯನಾಗೋ, ಮುಕ್ತ ಮಾನ್ಯನಾಗೋ. ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು. ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಅರು ಹಿಂದ ನೆನೆಯಲಿಲ್ಲ, ಮನ ತಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದಿರಾ ರಮಣನ ಧ್ಯಾನ ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ. ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶನಿಗು ದಾಸನಾಗು ವಿಶೇಷನಾಗು
ದಾಸನಾಗೋ ಭವಪಾಶ ನೀಗೋ. 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ.